ರಾಜ್ಯದ 4 ಜಿಲ್ಲೆಗಳು ಆಂಧ್ರ, ತೆಲಂಗಾಣ ಒಟ್ಟು 16 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರು ಒದಗಿಸುವ ತುಂಗಭದ್ರಾ ಜಲಾಶಯ ಲಕ್ಷಾಂತರ ಜನರ ಪಾಲಿನ ಜೀವನಾಧಾರ. ಈಗ ಈ ಅಣೆಕಟ್ಟೆಯ 18ನೇ ಗೇಟ್ನಲ್ಲಿ ಹಳೆಯ ಕ್ರೆಸ್ಟ್ ಗೇಟ್ ತೆರವುಗೊಳಿಸಿ ಹೊಸ ಕ್ರೆಸ್ಟ್ ಗೇಟ್ ಅಳವಡಿಸಲಾಗಿದೆ. ಹೊಸಪೇಟೆ ಸಮೀಪ ಇರುವ ಅಣೆಕಟ್ಟೆಯ ಎಲ್ಲ 33 ಕ್ರೆಸ್ಟ್ ಗೇಟ್ಗಳು ಶಿಥಿಲಗೊಂಡಿವೆ. ಅವುಗಳನ್ನು ಬದಲಿಸಬೇಕು ಅಂತ ತಜ್ಞರು ಸಲಹೆ ನೀಡಿದ್ರು. ಅದರಂತೆ ಶಿಥಿಲಗೊಂಡಿರುವ ಗೇಟ್ಗಳನ್ನು ಬದಲಿಸುವ ಕಾರ್ಯ ಭರದಿಂದ ಸಾಗಿದೆ. 18 and 20 also almost completed. And then 27, I think it will take 3 days. And 4 just now started. ಈಗ 18 ಗೇಟ್ ಒಂದು ಕಂಪ್ಲೀಟ್ ಆಗಿದೆಲ್ಲ, ಎಷ್ಟು ದಿನ ಬೇಕಾದ ಟೈಮ್ ಅದಕ್ಕೆ? But first gate, that's why it took 10 days. ಒಟ್ಟು Completion May first week it will be completed. ಅಣೆಕಟ್ಟೆಯ ಕಗ್ಗಲಿನಲ್ಲಿ ಪಿಲ್ಲರ್ಗಳು, ಬೆಡ್ ಕಾಂಕ್ರೀಟ್ ಸಹಿತ ಹಿಂದಿನ ಯಾವೊಂದು ಭಾಗವನ್ನು ಮುಟ್ಟದೆ ಕೇವಲ ಗೇಟ್ಗಳನ್ನಷ್ಟೇ ಬದಲಿಸುವ ಕೆಲಸ ನಡೀತಾ ಇದ್ದು, 73 ವರ್ಷಗಳ ಹಿಂದೆ ನಿರ್ಮಾಣವಾದ ಅಣೆಕಟ್ಟೆ ಈಗಲೂ ಕೂಡ ಸುಭದ್ರವಾಗೇ ಇದೆ. ಹಾಗಾಗಿ ಮೂಲ ರಚನೆಯನ್ನು ಹಾಗೆ ಉಳಿಸಿಕೊಂಡು ಗೇಟ್ ಬದಲಿಸುವ ಕೆಲಸವನ್ನು ತುಂಗಭದ್ರಾ ಮಂಡಳಿ ಕೈಗೆತ್ತಿಕೊಂಡಿದೆ. 54 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಗುತ್ತಿಗೆ ಪಡೆದಿರುವ ಅಹಮದಾಬಾದ್ನ ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮಷಿನರಿ ಪ್ರಾಜೆಕ್ಟ್ ಕಂಪನಿಯ 40 ಇಂಜಿನಿಯರ್ಗಳು ಕೆಲಸದಲ್ಲಿ ತೊಡಗಿದ್ದಾರೆ. ಪ್ರತಿ ಕ್ರೆಸ್ಟ್ ಗೇಟ್ನ ಅಗಲ 60 ಅಡಿ ಮತ್ತು ಎತ್ತರ 21 ಅಡಿ ಇದೆ. ಹಳೆಯ ಕ್ರೆಸ್ಟ್ ಗೇಟ್ನಲ್ಲಿ 2 ಗರ್ಡರ್ಗಳಿದ್ವು. ಹೊಸ ಕ್ರೆಸ್ಟ್ ಗೇಟ್ನಲ್ಲಿ 3 ಗರ್ಡರ್ ಇದೆ. ಹೊಸ ತಂತ್ರಜ್ಞಾನದ ಫಲವಾಗಿ ಅತ್ಯುತ್ತಮ ಗುಣಮಟ್ಟದ ಕಬ್ಬಿಣ, ಗೇಜ್, ಅದರಲ್ಲಿ ಒಂದಿಷ್ಟು ಹುಳುಕು ಇಲ್ಲದಂತೆ ಪರೀಕ್ಷೆ, ವೆಲ್ಡಿಂಗ್ ತಂತ್ರಜ್ಞಾನ ಸಹಿತ ಹಲವು ಸುಧಾರಣೆಗಳೊಂದಿಗೆ ಗೇಟ್ಗಳ ಅಳವಡಿಕೆ ನಡೀತಾ ಇದೆ. ಹಳೆಯ ಗೇಟ್ ತೂಕ ಸುಮಾರು 49 ಟನ್ನಷ್ಟಿತ್ತು. ಹೊಸ ಗೇಟ್ ತೂಕ ಕೂಡ ಅಷ್ಟೇ ಇದೆ. ಒಟ್ಟಾರೆ ತುಂಗಭದ್ರಾ ನದಿಗೆ ಕ್ರೆಸ್ಟ್ ಗೇಟ್ಗಳನ್ನು ಅಳವಡಿಸುವುದರಿಂದ ನೀರಿನ ಸಂಗ್ರಹ ಸಾಮರ್ಥ್ಯ ಹೆಚ್ಚಾಗಿ ಪ್ರವಾಹ ನಿಯಂತ್ರಣ ಸುಲಭವಾಗಲಿದ್ದು, ಸುತ್ತಮುತ್ತಲಿನ ಕೃಷಿ ಭೂಮಿಗಳಿಗೆ ಉತ್ತಮ ನೀರಾವರಿ ಸೌಲಭ್ಯ ದೊರೆಯಲಿದೆ. ಹಾಗೆ ರೈತರಿಗೆ ಮತ್ತು ಸ್ಥಳೀಯ ಜನರಿಗೆ ನೇರವಾಗಿ ಲಾಭವಾಗಲಿದೆ.